ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಾವು ಡಿಫ್ರೆಂಟ್ ಮಿನಿಸ್ಟ್ರೀಸ್ ಅಲ್ಲಿ ಬರ್ತಕ್ಕಂಥ ವೇರಿಯಸ್ ಸ್ಕೀಮ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ ದ ಪ್ರೀವಿಯಸ್ ಸೆಷನ್ ವಿ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ದಿ ಕಾಂಪೊನೆಂಟ್ಸ್ ಆಫ್ ರೈಲ್ವೆ ಮಿನಿಸ್ಟ್ರಿ, ಅಂದರೆ ರೈಲ್ವೆ ಸಚಿವಾಲಯದಲ್ಲಿ ಬರ್ತಕ್ಕಂಥ 34 ಪ್ರಮುಖ ಪಾಯಿಂಟ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀವಿ, ಸೊ ಅದನ್ನು ನೀವು ನೋಡ್ಬೋದು. ಸೊ ಆ್ಯಸ್ ಅ ಕಂಟಿನ್ಯೂಯೇಷನ್ ಆಫ್ ದಿ ಸೇಮ್ ನಾವಿವತ್ತು ನೆಕ್ಸ್ಟ್ ಸಚಿವಾಲಯ ಅಂದರೆ ನೆಕ್ಸ್ಟ್ ಮಿನಿಸ್ಟ್ರಿನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದು ಯಾವುದು ಅಂದರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಅಂದರೆ ಬುಡಕಟ್ಟು ಜನಾಂಗಗಳ ಸಚಿವಾಲಯದಲ್ಲಿ 6 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಟು ದಿ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 1 ಏನು ಅಂದರೆ, ಅಕಾರ್ಡಿಂಗ್ ಟು 2011 ಸೆನ್ಸಸ್ 2011ರ ಜನಗಣತಿಯ ಪ್ರಕಾರ ಟ್ರೈಬಲ್ ಅಂದರೆ ಬುಡಕಟ್ಟು ಜನರ ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟಿತ್ತು ಅಂದರೆ ಟೋಟಲ್ ಪಾಪ್ಯುಲೇಷನ್ನ 8.6%, 8.6% ಇತ್ತು. ಸೊ ವೈ ವಿ ಆರ್ ಟೇಕಿಂಗ್ ಓನ್ಲಿ 2011 ಸೆನ್ಸಸ್ ಅಂದರೆ, ಸೊ ದಟ್ ವಾಸ್ ದಿ ಲಾಸ್ಟ್ ಸೆನ್ಸಸ್ ವಿಚ್ ಹಸ್ ಹ್ಯಾಪೆಂಡ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಸೆನ್ಸಸ್ ಅಥವಾ ಜನಗಣತಿ ಇನ್ನೂ ಆಗಬೇಕಾಗಿದೆ. ಸೊ ಅದರಿಂದ ನಾವು ವಿ ಆರ್ ಟೇಕಿಂಗ್ ದಿ ಸ್ಟ್ಯಾಟಿಸ್ಟಿಕ್ಸ್ ಆಫ್ 2011. ಅದಾದಮೇಲೆ what are the other schemes which are implemented under the Ministry of Tribal Affairs? The first and very important scheme was ಒನ್ ಧನ್ ಯೋಜನಾ. ಸೊ ಇದನ್ನು 2018ರಲ್ಲಿ ಕಾರ್ಯರೂಪಕ್ಕೆ ತರಲಾಗಿದೆ ಅಥವಾ ಲಾಂಚ್ ಮಾಡಲಾಗಿದೆ. ಓಕೆ, ಸೊ ನಾನು ಈ ಕ್ವೆಶನ್ ಆ್ಯಕ್ಚುಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ವಿಸ್ ಕ್ವೆಶನ್ ಮಾಡಿ ಹಾಕಿದ್ದೆ. ಅಂದರೆ ಒನ್ ಧನ್ ಯೋಜನೆ ಯಾವ ಸಚಿವಾಲಯದ ಕೆಳಗಡೆ ಬರುತ್ತೆ ಅಂತ ನಾನು ಅರಣ್ಯ ಸಚಿವಾಲಯ ಮತ್ತು ಬುಡಕಟ್ಟು ಜನರ ಸಚಿವಾಲಯ ಅಂತೆಲ್ಲ ಆಪ್ಷನ್ಸ್ ಕೊಟ್ಟಿದ್ದೆ. ಯೂಶಲಿ ಏನಾಗುತ್ತೆ ಅಂದರೆ ಒನ್ ಧನ್ ಯೋಜನಾ, ಒನ್ ಅಂದರೆ ಏನು, ಕಾಡು. ಸೊ ಯೂಶಲಿ ನಾವೆಲ್ಲ ಏನು ಅನ್ಕೊಳ್ತೀವಿ ಅಂದರೆ ದಿಸ್ ಕಮ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ರಿ ಅನ್ಕೊಂಡು 90% ಆಫ್ ದಿ ಆನ್ಸರ್ಸ್ ಇದನ್ನೇ ಕೊಟ್ಟಿದ್ದಾರೆ. ಸೊ ಅದರಿಂದ ವಿ ನೀಡ್ ಟು ನೋ ಆಕ್ಚುಲಿ. ಸೊ ಇದೆಲ್ಲ ಸ್ಟ್ರೇಟ್ ಕ್ವೆಶನ್ ಬರುತ್ತೆ. ದೇ ವಿಲ್ ಆಸ್ಕ್ ಒನ್ ಧನ್ ಯೋಜನಾ ಬಿಲಾಂಗ್ಸ್ ಟು ವಿಚ್ ಮಿನಿಸ್ಟ್ರಿ, ಅಥವಾ ಯಾವ ಸಚಿವಾಲಯದಿಂದ ಇದನ್ನ ಹಮ್ಮಿಕೊಳ್ಳಲಾಗಿದೆ ಅಂತ. ಸೊ ಯು ಶುಡ್ ಬಿ ನೋಯಿಂಗ್ ದ ಆನ್ಸರ್. ಒನ್ ಧನ್ ಯೋಜನಾ ಕಮ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ಸ್ ಅಥವಾ ಬುಡಕಟ್ಟು ಜನಾಂಗದ ಸಚಿವಾಲಯದ ಕೆಳಗಡೆ ಬರುತ್ತೆ. ನೌ ವಾಟ್ ಆರ್ ದಿ ಪಾಯಿಂಟ್ಸ್ ವಿಚ್ ಯು ನೀಡ್ ಟು ನೋ ಅಂಡರ್ ಒನ್ ಧನ್ ಯೋಜನಾ. ಸೊ ಇಲ್ಲಿ ಏನ್ ಮಾಡ್ತಾರಂದ್ರೆ, ಇಟ್ ಈಸ್ ಅ ಕೈಂಡ್ ಆಫ್ ಮಾರ್ಕೆಟ್ ಲಿಂಕ್ಡ್ ಟ್ರೈಬಲ್ ಎಂಟರ್ಪ್ರಿನ್ಯೂರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅಂದ್ರೆ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರೊಡ್ಯೂಸ್ ಅಥವಾ ಗೂಡ್ಸ್ ಏನಿರುತ್ತೋ ಅದಕ್ಕೆ ಮಾರುಕಟ್ಟೆ ಜೋಡಣೆಯ ಬುಡಕಟ್ಟು ಉದ್ಯಮಶೀಲ ಅಭಿವೃದ್ಧಿ ಕಾರ್ಯಕ್ರಮ. ಲೈಕ್ APMC ಏನಿರುತ್ತೋ ಅದೇ ತರ ಬುಡಕಟ್ಟು ಜನರಿಗೆ ಅನುಕೂಲವಾಗುವಂತೆ ಈ ಸ್ಕೀಮ್ನ, ಅಂದ್ರೆ ಅವರು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್ಸ್ನ ಸೆಲ್ ಮಾಡೋದಕ್ಕೆ ಒನ್ ಧನ್ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದುವರೆಗೂ ಟಿಲ್ ನೌ 1205 ಟ್ರೈಬಲ್ ಎಂಟರ್ಪ್ರೈಸಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್. ಓಕೆ, ಸೊ ಇದುವರೆಗೂ 1205 ಬುಡಕಟ್ಟು ಉದ್ಯಮಗಳನ್ನು ಸ್ಥಾಪಿಸಲಾಗಿದೆ ಅಂಡರ್ ದಿಸ್ ಪರ್ಟಿಕ್ಯುಲರ್ ಸ್ಕೀಮ್. ಅದಾದ್ಮೇಲೆ 18,000ದಿಂದ SHG ಅಂತ ಕರಿತೀವಿ, ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ 18,000ದಿಂದ 50,000ಕ್ಕೆ ಇನ್ಕ್ರೀಸ್ ಮಾಡಲು ಪ್ಲಾನ್ ಮಾಡಲಾಗಿದೆ. ಓಕೆ, ಅಂದ್ರೆ ಸ್ವಸಹಾಯ ಗುಂಪುಗಳನ್ನ 18,000ದಿಂದ 50,000ಕ್ಕೆ ಹೆಚ್ಚಿಸಲು ಯೋಜನೆ ಮಾಡಲಾಗಿದೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಒನ್ ಧನ್ ಯೋಜನಾ. ಅದಾದ್ಮೇಲೆ ಹೂ ಈಸ್ ಇಂಪ್ಲಿಮೆಂಟಿಂಗ್ ದಿಸ್ ಪ್ರೋಗ್ರಾಮ್? ಈ ಪ್ರೋಗ್ರಾಮ್ನ ಕಾರ್ಯರೂಪಕ್ಕೆ ತರ್ತಾ ಇರೋರು ಯಾರು ಅಂದ್ರೆ ಟ್ರೈಫೆಡ್. ಟ್ರೈಫೆಡ್ ಅಂದ್ರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಸೊ ಯು ಮೈಟ್ ಗೆಟ್ ಡೈರೆಕ್ಟ್ ಕ್ವೆಶನ್, ಟ್ರೈಫೆಡ್ ಈಸ್ ಅ ಪಾರ್ಟ್ ಆಫ್ ವಿಚ್ ಮಿನಿಸ್ಟ್ರಿ, ಅಥವಾ ಇದ್ರ ಫುಲ್ ಫಾರ್ಮ್ ಏನು ಅನ್ನೋ ಪ್ರಶ್ನೆ ಬರ್ಬೋದು. ಟ್ರೈಫೆಡ್ ಅಂದ್ರೆ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ದಿಂದ ಇದನ್ನ ನಾವು ಅನುಷ್ಠಾನ ಮಾಡಲಾಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಒನ್ ಧನ್ ಯೋಜನಾ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ವಿಚ್ ಯು ನೀಡ್ ಟು ರಿಮೆಂಬರ್ ಇಸ್ ಟೆಕ್ ಫಾರ್ ಟ್ರೈಬಲ್ ಅಂತ ಕರಿತೀವಿ. ಓಕೆ, ಟೆಕ್ ಫಾರ್ ಟ್ರೈಬಲ್. ನಾವು ವಾಟ್ ಇಸ್ ದಿಸ್ ಸ್ಕೀಮ್? ದಿಸ್ ಇಸ್ ವೆರಿ ರೀಸೆಂಟ್ಲಿ ಲಾಂಚ್ಡ್. ಇದೇನಂದ್ರೆ ಇಟ್ ಈಸ್ ಲಾಂಚ್ಡ್ ಬೈ ಟ್ರೈಫೆಡ್ ಅಗೇನ್. ಓಕೆ, and to develop tribal entrepreneurship providing entrepreneurship skills. ಓಕೆ, ಸೊ ಇದನ್ನು ಬುಡಕಟ್ಟು ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸಲು ಟ್ರೈಫೆಡ್ ಪ್ರಾರಂಭಿಸಿದೆ. ಯಾವುದಕ್ಕೋಸ್ಕರ ಅಂದ್ರೆ ಉದ್ಯಮಶೀಲತೆ ಕೌಶಲ್ಯಗಳನ್ನು ಒದಗಿಸಲು, ಟು ಗಿವ್ ಯು ಎಂಟರ್ಪ್ರೆನ್ಯೂರ್ಶಿಪ್ ಸ್ಕಿಲ್ಸ್. ಓಕೆ, ನಾವು ಇಲ್ಲಿ ಯಾವ್ಯಾವ ಕೆಲವೊಂದು ಸಂಸ್ಥೆಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾವೆ ಅಂಡರ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಸೊ ವಾಟ್ ಆರ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ IIT ಕಾನ್ಪುರ್, IIM ಇಂದೋರ್,
and Institute of Social Science, Bhubaneswar. Okay, so ಇಲ್ಲಿ IIT ಕಾನ್ಪುರ್, IIM ಇಂದೋರ್ ಮತ್ತೆ ಸಾಮಾಜಿಕ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಭುವನೇಶ್ವರ್ ಅನ್ನು ಈ ಕಾರ್ಯಕ್ರಮದ ಅಡಿ ಯೂಸ್ ಮಾಡಿಕೊಳ್ಳಲಾಗ್ತಾ ಇದೆ. ಅಂಡ್ ಒನ್ಸ್ ದಿಸ್ ಪ್ರೋಗ್ರಾಮ್ ಇಸ್ ಫುಲ್ಲಿ ಲಾಂಚ್ಡ್, ಇದನ್ನ ದೇ ಗೋಯಿಂಗ್ ಟು ಲಿಂಕ್ ಇಟ್ ವಿತ್ ಅದರ್ ಪ್ರೋಗ್ರಾಮ್. ಇದನ್ನ ಬೇರೆ ಒಂದು ಕಾರ್ಯಕ್ರಮದ ಜೊತೆ ಜೋಡಣೆ ಮಾಡಲಾಗ್ತಾ ಇದೆ. ಆ ಕಾರ್ಯಕ್ರಮ ಯಾವುದು ಅಂದ್ರೆ ಒನ್ ಧನ್ ವಿಕಾಸ್ ಕೇಂದ್ರ ಅಂತ ಹೇಳ್ತೀವಿ. ಒನ್ ಧನ್ ವಿಕಾಸ್ ಕೇಂದ್ರ ಇದು ಆಲ್ರೆಡಿ ಲಾಂಚ್ ಆಗಿದೆ. ಸೊ ಈ ಒನ್ ಧನ್ ವಿಕಾಸ್ ಕೇಂದ್ರ ಏನು ಅಂತ ನೋಡೋಣ ಬನ್ನಿ ಇನ್ ದಿ ನೆಕ್ಸ್ಟ್ ಪಾಯಿಂಟ್. ಓಕೆ, ನಾವು ವಾಟ್ ಯು ಮೀನ್ ಬೈ ಒನ್ ಧನ್ ವಿಕಾಸ್ ಕೇಂದ್ರ? ಒನ್ ಧನ್ ವಿಕಾಸ್ ಕೇಂದ್ರ ಅಂದ್ರೆ ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ಸ್ಕಿಲ್ ಅಪ್ಗ್ರೇಡೇಷನ್. ಇದು ಕೌಶಲ್ಯವನ್ನು ಹೆಚ್ಚು ಮಾಡುವಂತಹ ಕಾರ್ಯಕ್ರಮ. ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಅಂದ್ರೆ ನಿಮ್ಮ ಸಾಮರ್ಥ್ಯ ವೃದ್ಧಿ ತರಬೇತಿ. ಓಕೆ, ಸೊ ನೀವೇನು ಎಂಟರ್ಪ್ರಿನರ್ಶಿಪ್ ಅಥವಾ ಉದ್ಯಮಶೀಲತೆ ಮಾಡ್ತಾ ಇರ್ತೀರೋ ಅದರಲ್ಲಿ ಹೆಚ್ಚು ನಿಮ್ಮ ಕಾರ್ಯವೈಖರಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂಡ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಇದು ಹೂ ಇಸ್ ಮಾನಿಟರಿಂಗ್ ದಿಸ್ ಪ್ರೋಗ್ರಾಮ್? ಸೆಂಟ್ರಲ್ ಲೆವೆಲ್ ಅಲ್ಲಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಆಸ್ ಅ ನೋಡಲ್ ಡಿಪಾರ್ಟ್ಮೆಂಟ್. ಅಂದ್ರೆ ಕೇಂದ್ರದ ಮಟ್ಟದಲ್ಲಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಮೂಲಕ ನೋಡಲ್ ಇಲಾಖೆಯಾಗಿ ಇದನ್ನ ಮಾನಿಟರ್ ಮಾಡಲಾಗ್ತಿದೆ. ನ್ಯಾಷನಲ್ ಲೆವೆಲ್ ಅಲ್ಲಿ, ಓಕೆ, ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಟ್ರೈಫೆಡ್ ಆಸ್ ಅ ನೋಡಲ್ ಆಫೀಸ್ ಇದನ್ನ ಮಾನಿಟರ್ ಮಾಡುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ ಟ್ರೈಫೆಡ್ ಆಸ್ ಅ ನೋಡಲ್ ಏಜೆನ್ಸಿ ಇದನ್ನ ಮಾನಿಟರ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ನೋ ಅಬೌಟ್ ದಿ ಒನ್ ಧನ್ ವಿಕಾಸ್ ಕೇಂದ್ರ. ಸೊ ದಿಸ್ ಇಸ್ ಮೇನ್ಲಿ ಫಾರ್ ದಿ ಸ್ಕಿಲ್ ಅಪ್ಗ್ರೇಡೇಷನ್ ಪ್ರೋಗ್ರಾಮ್. ಓಕೆ, ಸೊ ನೆಕ್ಸ್ಟ್ Ekalavya Model Residential Schools. Okay, what is this Ekalavya Model Residential Schools? Actually, this came in existence in the year 97-98 only. Okay, so ಆ ವರ್ಷದಲ್ಲೇ ಈ ಕಾರ್ಯಕ್ರಮವನ್ನ ಸ್ಥಾಪನೆ ಮಾಡಲಾಗಿದೆ. And what is the intention of this ಅಥವಾ ಇದರ ಉದ್ದೇಶ ಏನು ಅಂದ್ರೆ by 2022 every block with more than 50% ST population and at least 20,000 tribal persons should be included in these residential schools. ಅಂದ್ರೆ ಎವ್ರಿ ಬ್ಲಾಕ್ ಎಲ್ಲಿ ಯಾವ ಪ್ರದೇಶದಲ್ಲಿ 50%ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುತ್ತೋ, ಅಂದ್ರೆ ಬುಡಕಟ್ಟು ಜನರ ಜನಸಂಖ್ಯೆ ಇರುತ್ತೋ ಅದರಲ್ಲಿ 20,000 ಟ್ರೈಬಲ್ ಪೀಪಲ್ಗೆ ದೇ ವಾಂಟ್ ಟು ಗಿವ್ ದಿಸ್ ಕೈಂಡ್ ಆಫ್ ರೆಸಿಡೆನ್ಷಿಯಲ್ ಸ್ಕೂಲಿಂಗ್. ಅಂದ್ರೆ 2022ರ ವೇಳೆಗೆ 50%ಕ್ಕಿಂತ ಹೆಚ್ಚು ಸ್ಕೆಡ್ಯೂಲ್ ಟ್ರೈಬ್ಸ್ ಜನಸಂಖ್ಯೆ ಇರುವ ಪ್ರದೇಶಗಳಲ್ಲಿ ಪ್ರತಿ ಬ್ಲಾಕ್ನಲ್ಲೂ ಕನಿಷ್ಠ 20,000 ಬುಡಕಟ್ಟು ವ್ಯಕ್ತಿಗಳಿಗೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ವಸತಿ ಶಾಲೆಯನ್ನು ಕೊಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ನ ಯಾವ ಮಾದರಿಯಲ್ಲಿ ನಿರ್ಮಿಸಲಾಗ್ತಾ ಇದೆ ಅಂದ್ರೆ ನವೋದಯ ವಿದ್ಯಾಲಯ. ಇದನ್ನ ನೀವು ಕೇಳಿರ್ತೀರಾ, ನವೋದಯ ಸ್ಕೂಲ್ಸ್. ಸೊ ಅದೇ ಮಾಡ್ಯೂಲ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಅಂಡ್ what are the other things which comes under this particular residential school andre special facilities for preserving local art and culture. Okay, along with education ಅವರಿಗೆ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಲು ವಿಶೇಷ ಸೌಲಭ್ಯಗಳನ್ನು ನೀಡಲಾಗುತ್ತೆ. ಅಂದ್ರೆ ಅವ್ರ ನೇಟಿವಿಟಿ ಏನಿರುತ್ತೋ ಅದಕ್ಕೆ ಪ್ರಾಮುಖ್ಯತೆ ಕೊಡಲಾಗುತ್ತದೆ. ಅದರ ಜೊತೆ ಸ್ಪೋರ್ಟ್ಸ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್, ಕ್ರೀಡೆ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಮತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ಹೆಂಗೆ ಅವರು ಮಾನಿಟರ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಲೈಕ್ ಇಟ್ ಈಸ್ ಮಾನಿಟರ್ಡ್ ಲೈಕ್ ಆಟೋನಾಮಸ್ ಸೊಸೈಟಿ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಸಿಮಿಲರ್ ಟು ನವೋದಯ ವಿದ್ಯಾಲಯ ಸಮಿತಿ ಟು ರನ್ ದೀಸ್ ಸ್ಕೂಲ್ಸ್. ಓಕೆ, ನಾನು ಮುಂಚೆನೆ ಹೇಳಿದಾಗೆ ನವೋದಯ ಸ್ಕೂಲ್ಸ್ ನ ಹೇಗ್ ನಡೆಸ್ತಾ ಇದ್ದೀವೋ, ಓಕೆ, ಇದೊಂದು ಸ್ವಾಯತ್ತ ಸೊಸೈಟಿ ಅಡಿಯಲ್ಲಿ ಬುಡಕಟ್ಟು ಜನಾಂಗದ ಸಚಿವಾಲಯ ಈ ಶಾಲೆಗಳನ್ನು ನವೋದಯ ವಿದ್ಯಾಲಯ ಸಮಿತಿಯಂತೆ ನಡೆಸಲು ನಿರ್ಧರಿಸಿದೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಸೇಮ್ ಆಸ್ ನವೋದಯ ಕಾನ್ಸೆಪ್ಟ್ ಮೇಲೆ ಇದನ್ನ ಡಿಸೈನ್ ಮಾಡಲಾಗಿದೆ. ಓಕೆ, ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ನೋ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ನೆಕ್ಸ್ಟ್, ದಿ ಲಾಸ್ಟ್ ಪಾಯಿಂಟ್ ಈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ಇದನ್ನ ನೀವು ಆಲ್ರೆಡಿ ಕೇಳಿರ್ತೀರಾ, ಕನಿಷ್ಠ ಬೆಂಬಲ ಬೆಲೆ ನೀಡ್ತಕ್ಕಂಥದ್ದು. ಅವ್ರು ಮಾಡ್ತಕ್ಕಂಥ ಪ್ರೊಡ್ಯೂಸ್ ಏನಿರುತ್ತೋ, ಅವ್ರ ಗೂಡ್ಸ್ ಏನಿರುತ್ತೋ ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್. ಸೊ ನಂಬರ್ ಆಫ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ನೋಟಿಫೈಡ್ ಹ್ಯಾವ್ ಬೀನ್ ರಿವೈಸ್ಡ್ ಫ್ರಮ್ 50 ಐಟಮ್ಸ್ ಟು 73 ಐಟಮ್ಸ್. ಅಂದ್ರೆ ಮುಂಚೆ 50
ಗೂಡ್ಸ್ಗೆ ಮಾತ್ರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇದ್ರು, ಅಂದ್ರೆ ಅವ್ರ ಫಾರೆಸ್ಟ್ ಪ್ರೊಡ್ಯೂಸ್ ಏನಿರುತ್ತೋ. ಓಕೆ, ಸೊ ಅದಕ್ಕೆ 50 ಪ್ರಾಡಕ್ಟ್ಸ್ ಮಾತ್ರ ಇನ್ಕ್ಲೂಡ್ ಮಾಡಿದ್ರು. ಬಟ್ ಆಫ್ಟರ್ ರೀಸೆಂಟ್ ಕರೋನಾ ದೇ ಹ್ಯಾವ್ ಇನ್ಕ್ರೀಸ್ಡ್ ದಟ್ ಫ್ರಮ್ 50 to 73. ಅಂದ್ರೆ 50ರಿಂದ 73ಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬೆಂಬಲ ಬೆಲೆಯನ್ನು ನೀಡಬೇಕಾಗಿರ್ತಕ್ಕಂಥ ಗೂಡ್ಸ್ ಅನ್ನ ಹೆಚ್ಚಳ ಮಾಡಲಾಗಿದೆ. ಅದರ ಜೊತೆ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮುಂಚೆ ಎಷ್ಟಿತ್ತು ಅಂದ್ರೆ 16% ಇತ್ತು. ಬಟ್ ಅದನ್ನ ನಾವು ದೇ ಹ್ಯಾವ್ ಇನ್ಕ್ರೀಸ್ಡ್ ಇಟ್ ಟು 66%, 66% ಇನ್ಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಹೊಸದಾಗಿ ಇನ್ಕ್ಲೂಡ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ಯಾವ್ದು ಅಂದ್ರೆ this is the list of the products which they have included, and this data is taken from PIB. Okay, so PIB ಇಂದ ಈ ಡೇಟಾ ತೆಗೆದುಕೊಳ್ಳಲಾಗಿದೆ. ಸೊ ಈ ಎಲ್ಲ ಕಾಂಪೊನೆಂಟ್ಸ್ ನ ಫ್ರೆಶ್ ಆಗಿ ಇನ್ಕ್ಲೂಡ್ ಮಾಡಿದೆ. ದೇ ಹ್ಯಾವ್ ಇನ್ಕ್ಲೂಡೆಡ್ ಮೆನಿ ಮೋರ್ ಪ್ರಾಡಕ್ಟ್ಸ್, ಬಟ್ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್. ಸೊ ಇಫ್ ಐ ವಾಂಟ್ ಟು ನೇಮ್ ದಮ್, ಸೊ ಒನ್ ತುಳಸಿ, ಸಿ ದಿಸ್ ಇಸ್ ದಿ ಸೈಂಟಿಫಿಕ್ ನೇಮ್ ಆಫ್ ದಿ ಸೇಮ್. ಓಕೆ, ಸಿ ಪರೀಕ್ಷೆಯಲ್ಲಿ you might get what is the scientific name of one ತುಳಸಿ ಅಥವಾ ಕಾಡು ತುಳಸಿಯ ವೈಜ್ಞಾನಿಕ ಹೆಸರು ಏನು ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿರ್ತಾರೆ. ಸೊ ನಾವು ವಿ ವಿಲ್ ಬಿ ಸರ್ಪ್ರೈಸ್ ಫ್ರಮ್ ವೇರ್ ಇಟ್ ಹ್ಯಾಡ್ ಕಮ್, ಎಲ್ಲಿಂದ ಈ ಪ್ರಶ್ನೆ ಬರೋದಕ್ಕೆ ಸಾಧ್ಯ ಏನು ಅಂತ. ಓಕೆ, ಸಾಧ್ಯ ಎಲ್ಲಿಂದ ಅಂದ್ರೆ ಇಟ್ ಈಸ್ ಆಲ್ವೇಸ್ ಲಿಂಕ್ ಟು ಕರೆಂಟ್ ಅಫೇರ್ಸ್. ಎಲ್ಲೋ ಒಂದ್ ಕಡೆ ಅದು ನ್ಯೂಸ್ ಆಗಿರುತ್ತೆ. ಸೊ ಅದ್ರ ರಿಲೇಟೆಡ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಮಗೆ ಸಬ್ಜೆಕ್ಟ್ಗೆ ಲಿಂಕ್ ಮಾಡಿಕೊಂಡು ಕ್ವೆಶನ್ಸ್ ಬರ್ತಾ ಇರುತ್ತೆ. ಸೊ ಅದರಿಂದ ನೀವು ಕರೆಂಟ್ ಅಫೇರ್ಸ್ನ ನೀವು ಆಲ್ವೇಸ್ ಯು ನೀಡ್ ಟು ರೀಡ್ ವೆರಿ ಕೇರ್ಫುಲಿ, ಸೊ ದಟ್ ಇಟ್ ವಿಲ್ ಆಲ್ವೇಸ್ ಬಿ ಲಿಂಕ್ ಟು ಯುವರ್ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್. ಸಾಮಾನ್ಯ ಜ್ಞಾನ ವಿಷಯಗಳಿಗೆ ಅದನ್ನ ಯಾವಾಗಲೂ ಜೋಡಿಸಲಾಗುತ್ತದೆ. ಓಕೆ, ಸೊ ನಾವು ಶಾಕ್ ಆಗ್ಬಿಡ್ತೀವಿ ಈ ಕ್ವೆಶನ್ ಎಲ್ಲಿಂದ ತೆಗೆದ್ರು ಅಂತ, ಬಟ್ ಅದು ಎಲ್ಲೋ ಒಂದ್ ಕಡೆ ನ್ಯೂಸ್ ಆಗಿರುತ್ತೆ. ಬಿ ವೆರಿ ಕೇರ್ಫುಲ್. ಓಕೆ, ನೆಕ್ಸ್ಟ್ ಒನ್ ಜೀರಾ, ಕಾಡು ಜೀರಿಗೆ. ಸೊ ಇಲ್ಲಿ ಸೈಂಟಿಫಿಕ್ ನೇಮ್ ಕೊಡಲಾಗಿದೆ. ಸೊ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಆ ಸೈಂಟಿಫಿಕ್ ನೇಮ್ಸ್ನ ನೋಟ್ ಮಾಡ್ಕೋಬಹುದು. ದೆನ್ ಟ್ಯಾಮರಿನ್ ಸೀಡ್ಸ್, ಹುಣಸೆ ಬೀಜಗಳು. ದೆನ್ ಬ್ಯಾಂಬೂ ಬ್ರೂಮ್ಸ್, ಬಿದಿರಿನ ಪೊರಕೆಗಳು. ಮತ್ತೆ ಡ್ರೈ ಅನೋಲಾ, ವನ ಆಮ್ಲ. ಸೊ ಈ ಎಲ್ಲಾ ಪ್ರಾಡಕ್ಟ್ಸ್ನ ಏನ್ ಮಾಡಲಾಗಿದೆ, ಮಿನಿಮಮ್ ಪ್ರೈಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ಇಲ್ಲಿಗೆ 6 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಟ್ರೈಬಲ್ ಮಿನಿಸ್ಟ್ರಿ ಈಸ್ ಡನ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಡೀಲಿಂಗ್ ವಿತ್ ಒನ್ ಮೋರ್ ಮಿನಿಸ್ಟ್ರಿ, ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಆರ್ you need to know with respect to the examination. Thank you very much. Namaskara.